ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲಾಧಿಕಾರಿ ಒಬ್ಬ ಹಿಂದುಳಿದವರು ಕುರುಬರು, ರವಿ ನಮ್ಮಪ್ಪ ನಿನಗೆ ಹುಲ್ತೊಳ್ದವ್ರ ಅಧಿಕಾರ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನಕ್ಕಂತ ಮಾತನ್ನ ಮರಿಬೇಡ. ಇವತ್ತು ಅಂತ ಒಂದು ಮಹಾನ್ ವ್ಯಕ್ತಿಯ ಪುತ್ಥಳಿಯನ್ನ ತೆಗೆದುಹಾಕ್ತಿ ಅಂತ ಹೇಳಿದ್ರೆ ಇದು ಸಂವಿಧಾನಕ್ಕೆ ಮಾಡಿದಂತ ದೊಡ್ಡ ಅಪಚಾರ. ಇವತ್ತು ಪೊಲೀಸ್ನವರು ಪಾಪ ಸೂರ್ಯಕಾಂತಿ ಹೂವು ಇದ್ದಂಗೆ ಯಾ ಕಡೆ ಸೂರ್ಯ ಇರುತ್ತೋ ಆ ಕಡೆ ತಿರುಗ್ಕೋತಾರೆ. ಏನು ಮಾಡಕ್ಕಾಗಲ್ಲ ಪಾಪ ಅವರಿಗೆ. ಯಾವರೇ ಪೊಲೀಸರಿಗೂ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಉಡುಪಿ ಹೋಟ್ಲಲ್ಲಿ ಮಸಾಲೆ ದೋಸೆ ಇಡ್ಲಿ ಬೋರ್ಡ್ ಹಾಕಿದಂಗೆ ಒಂದೊಂದು ಖಾತೆಗೂ ಬೋರ್ಡ್ ಹಾಕೊಂಡು ಕೂತು ಬಿಟ್ಟಿದಾವ ಮುಂಡೆ ಮಕ್ಕಳು. 80ರಲ್ಲಿ ನಾನು ಮಂತ್ರಿ ಆಗಿದ್ದೆ. 6 ಖಾತೆ ಇತ್ತು ನನ್ನ ಹತ್ರ. ಗುಂಡ್ರಾವ್ ಮುಖ್ಯಮಂತ್ರಿ. ಟ್ರಾನ್ಸ್ಫರ್ಗೆ ದುಡ್ಡು ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಇದು ಶುರುವಾಗಿದ್ದು ಈ ಯಡಿಯಪ್ಪ ಕುಮಾರಣ್ಣ ಇವರಿಬ್ಬರು ಬಂದಾಗ ಟ್ರಾನ್ಸ್ಫರ್ಗಳಿಗೆ ದುಡ್ಡಿನ ಹಾವಳಿ ಜಾಸ್ತಿ ಆಯ್ತು. ಈಗ ಎಲ್ಲಿ ಹೋಗಿದೆ ಅಂದ್ರೆ MLA ಟಿಕೆಟಿಗೂ ದುಡ್ಲಿస్తే ಟಿಕೆಟ್ ಲೇಕುಂಟೆ ಲೇದು ಪೋರಾನು ಅక్కడ ಅಂತ. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಈ ರಾಜ್ಯ. ನಾನಿದು ಯಾವುದು ಬೇಡ ಅಂತೇಳಿ ಮನೇಲಿ ಕೂತಂತವನು. ಆದ್ರೆ ಮನೇಲಿ ಕೂತ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ. 18 ತಿಂಗಳು ನಾನು ಜೈಲಲ್ಲಿದ್ದವನು. 17ನೇ ವರ್ಷದಲ್ಲಿ ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿದ್ದೆ. ಅವತ್ತಿಂದ ಶುರು ಮಾಡಿದಂತ ಹೋರಾಟ ಇವತ್ತು ಏನು ದಲಿತ ಸಮುದಾಯ ಮನುಸ್ಮೃತಿ ಅಂದ್ರೆ ನಾವು ಬ್ರಾಹ್ಮಣರ ವಿರುದ್ಧ ಅಲ್ಲ, ಆ ಸ್ಮೃತಿ ವಿರುದ್ಧ ಇದ್ದೀವಿ. ಬ್ರಾಹ್ಮಣ ಹುಟ್ಟಿದ್ದು ಮುಖದಿಂದ, ಕ್ಷತ್ರಿಯ ಹುಟ್ಟಿದ್ದು ಎದೆಯಿಂದ, ಶೂದ್ರ ಹುಟ್ಟಿದ್ದು ಹೊಟ್ಟೆಯಿಂದ. ಮುಂಡೆ ಮಗನೇ ಯಾವ ಜಾಗದಿಂದ ಹುಟ್ಟಬೇಕಾಗಿತ್ತು, ಹುಟ್ಟಿದ್ ಯಾರು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಏನು ಉಗಿದ ತಕ್ಷಣ ಹುಟ್ಟುಬಿಟ್ನ? ಇಲ್ಲ. ಯಾವ ಜಾಗದಿಂದ ಹುಟ್ಟಬೇಕು ಆ ಜಾಗದಿಂದ ದಲಿತನೇ ಹುಟ್ಟಿದಾನೆ ಅನ್ನಕ್ಕಂಥದ್ದನ್ನ ನೀವಿವತ್ತು ಒಪ್ಕೊಂಡಿದ್ದೀರಿ. ಹಾಗಾಗಿ ದಲಿತರಿಗೆ ಜಾಸ್ತಿ ಶಕ್ತಿ. 10 ಮಕ್ಕಳು ಹಡಿದ್ರು ತಾಯಿಗೇನು ಆಗಲ್ಲ. ಹೆರಿಗೆ ಆದ 3 ದಿವಸ ಮತ್ತೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಾಳೆ. ಆ ಶಕ್ತಿ ಆ DNA ಬಂದ್ಬಿಟ್ಟಿದೆ. ಅದು ದಲಿತರಿಗೆ ಇರ್ತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸದ ಶಕ್ತಿ. ಇವತ್ತು ಒಕ್ಕಲಿಗ ಸಮಾಜದವ್ರು ತಿಳ್ಕೋಬೇಕು, ನೀವು ಮುಂದುವರ ಜಾತಿ ಅಲ್ಲ. ಇವತ್ತು ಮನುಸ್ಮೃತಿ ಪ್ರಕಾರ ನೀವು ಶೂದ್ರರು, ನೀವು ಹಿಂದುಳಿದವರು. ಲಿಂಗಾಯತರು ನೀವು ಹಿಂದುಳಿದವರು. ಅದಕ್ಕೆ ಬಸವಣ್ಣ ಹೇಳ್ದ, ಸಮಗಾರ ಹರಳಯ್ಯ ಮಾದಾರ ಚೆನ್ನಯ್ಯ ಅವ ನಮ್ಮ ಅಣ್ಣಯ್ಯ ಓ ಎಂದು ಕರೆಯರಿ ಕೂಡಲ ಸಂಗಯ್ಯ. ಅವತ್ತು ಬಸವಣ್ಣ ಕೂಗದ. ಯಾಕೆ ಕೂಗದ? ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದಂತ ಬಸವಣ್ಣ ದಲಿತರ ಮೇಲೆ ಆಗ್ತಕ್ಕಂಥ ಈ ಅನ್ಯಾಯವನ್ನ ದಲಿತರು ಮುಟ್ಟಬಾರ್ದು. ಎದೆ ಮೇಲೆ ಏನಿದೆ ಅಂತ ಹೇಳಿದ್ರೆ ಹಂಡಿ ಇಟ್ಕೋಬೇಕು, ಮಣ್ಣಿನ ಪಾತ್ರೆ, ಹಿಂದ್ಗಡೆ ಪರಕೆ ಕಟ್ಕೋಬೇಕು. ಇವತ್ತು ಕೂಡ ರಾಜಸ್ಥಾನದಲ್ಲಿ ಆ ಪರಿಸ್ಥಿತಿ ನಡೀತಾ ಇದೆ. ಯಾಕೆ ಸ್ವಾಮಿ? 70 ವರ್ಷ ಆಯ್ತು ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಿಕ್ಕಿ 70 ವರ್ಷ ಆಗಿದೆ. ಇಷ್ಟಾದ್ರೂ ಕೂಡ ಇವತ್ತು ಮೀಸಲಾತಿ ಪರಿಪೂರ್ಣವಾಗಿ ಜಾರಿಗೆ ಬರ್ತಾ ಇಲ್ಲ.